ಕೊಡ್ತೀನಿ. ಇಂದಿನ ವಿಡಿಯೋದಲ್ಲಿ ನಾನು SSLC ಸಮಾಜ ವಿಜ್ಞಾನ ನಿಮಗೆ ಜಿಲ್ಲೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಸರಣಿ ಪರೀಕ್ಷೆಗಳಿಗೆ ಯೂಸ್ ಆಗ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ಕೀ ಆನ್ಸರ್ ಒಂದಿಗೆ ಶೇರ್ ಮಾಡ್ತೀನಿ. ತುಂಬ ಇಂಪಾರ್ಟೆಂಟ್ ಅನಿಸಿತು, ಸೊ ಅದಕ್ಕಾಗಿ ಕ್ವಶನ್ ಪೇಪರ್ನ ಅಲಾಂಗ್ ವಿತ್ ಕೀ ಆನ್ಸರ್ಸನ್ನು ತಂದಿದ್ದೀನಿ. ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗಾಗಿ ವೇಟ್ ಮಾಡ್ತಾ ಇದ್ದಾವೆ. ಸೊ ಖಂಡಿತವಾಗಿ ಎಲ್ಲ ವಿಷಯಗಳಲ್ಲಿದ್ದಾವೆ, ನೋಡಿ ಬೆನಿಫಿಟ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಒಂದು ಲೈಕ್ ಇರಲಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಮ್ಮದೇ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಅವುಗಳಿಗೂ ಕೂಡ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ಪ್ರಶ್ನೆ 1, ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಪದಗಳು ಸಂವಿಧಾನಕ್ಕೆ ಈ ತಿದ್ದುಪಡಿ ಮೂಲಕ ಸೇರ್ಪಡೆಗೊಂಡವು. 42ನೇ ತಿದ್ದುಪಡಿ ಅನ್ನೋದು ಉತ್ತರ. ಪ್ರಶ್ನೆ 2, ಶ್ರೀ ನಾರಾಯಣ ಗುರು ಅವರ ವೈಕಂ ಸತ್ಯಾಗ್ರಹ ಪ್ರಾರಂಭಿಸಿದ ಮುಖ್ಯ ಉದ್ದೇಶ ಕೇಳಿದ್ರು ದೇವಾಲಯಗಳಿಗೆ ಪ್ರವೇಶ ಕಲ್ಪಿಸಲು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂತ ಕೇಳಿದ್ರು. ಸೊ ನಿಮಗೆ ಗೊತ್ತಿದೆ, ವುಡ್ರೋ ವಿಲ್ಸನ್ ಅವರೇ ಸಾರ್ವಜನಿಕ ಆಡಳಿತದ ಪಿತಾಮಹ. ಕೆಳಗಿನ ಯಾವುದು ದುಡಿಮೆಯಲ್ಲಿ ಅಸಂಘಟಿತ ವಲಯಕ್ಕೆ ಸೇರಿಲ್ಲ ಅಂತ ಕೇಳಿದರೆ ರೈತರು ಇವರು ಅಸಂಘಟಿತ ವಲಯಕ್ಕೆ ಸೇರಿಲ್ಲ. ಪ್ರಶ್ನೆ 5, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಕೇಳಿದ್ರು ರುಯ್ಲಿ ಬರ್ತದೆ. ರುಯ್ಲಿ ಭಾರತದಲ್ಲಿ ಅತಿ ಕಡಿಮೆ ಮಳೆಯನ್ನು ಪಡೀತಕ್ಕಂಥ ಪ್ರದೇಶ. 6ನೇ ಪ್ರಶ್ನೆ, ಭಾರತದ ಚಹದ ಬಂದರು ಎಂದು ಯಾವುದನ್ನು ಕರೀತಾರೆ ಅಂತ ಕೇಳಿದ್ರು ಸೊ ಕೋಲ್ಕತ್ತಾವನ್ನು ಏನಂತ ಕರೀತಾರೆ, ಭಾರತದ ಚಹದ ಬಂದರು ಅಂತ ಕರೀತಾರೆ. ಇನ್ನು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿನ ಆದಂಥ ಶೀಘ್ರ ಪ್ರಗತಿಗೆ ಏನಂತ ಕರೀತಾರೆ ಅಂತ ಕೇಳಿದರೆ ಅದನ್ನು ಹಸಿರು ಕ್ರಾಂತಿ ಅಂತ ಕರೀತಾರೆ. ನೀಲಿ ಕ್ರಾಂತಿ ಅಂದರೆ ಎಸ್ ಅದು ಮೀನುಗಳ ಉತ್ಪಾದನೆ, ಬಿಳಿ ಕ್ರಾಂತಿ ಅಂದರೆ ಎಸ್ ಅದು ಹಾಲು, ಹಳದಿ ಕ್ರಾಂತಿ ಅಂದರೆ ಎಣ್ಣೆ ಬೀಜ ಸೂರ್ಯಕಾಂತಿ ಅಂತ ಹೇಳ್ತಾರೆ. ಇನ್ನು ಠೇವಣಿಯನ್ನು ನಿಗದಿತ ಅವಧಿಗೆ ಇಡಬಹುದಾದ ಖಾತೆಗೆ ಏನಂತ ಕರೀತಾರೆ ಅಂತ ಕೇಳಿದ್ರು ಅದನ್ನು ನಿಶ್ಚಿತ ಠೇವಣಿ ಖಾತೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗಳು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಕೊಡಬೇಕು. 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಲೇ ಕರಿತೀವಿ. ಏಕೆ? ಏಕೆಂದರೆ ಈ ಮೊಘಲ್ ಚಕ್ರವರ್ತಿ ಔರಂಗಜೇಬ 1919ರಲ್ಲಿ ಮರಣ ಹೊಂದಿದ. ಸೊ ಅದಕ್ಕಾಗಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಲೇ ಕರೀತಾರೆ. ಮುಂದಿನ ಪ್ರಶ್ನೆ 10, ಭಾಷಾವಾರು ಆಧಾರದಲ್ಲಿ ರಚನೆಯಾದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರು ಆಂಧ್ರ ಪ್ರದೇಶ ಅನ್ನೋದು ಉತ್ತರ. ಇನ್ನು ಸಾರ್ಕ್ ಸಂಘಟನೆಯ ಪ್ರಗತಿಗೆ ತೊಡಕಾಗಿರುವ ಅಂಶ ಯಾವುದು ಅಂತ ಕೇಳಿದರು ಸದಸ್ಯ ರಾಷ್ಟ್ರಗಳ ನಡುವಿನ ಪರಸ್ಪರ ಅಪನಂಬಿಕೆ ಮತ್ತು ವಿವಾದಗಳೇ ತೊಡಕಾಗಿದ್ದಾವೆ. ಇನ್ನು ಶ್ರಮ ವಿಭಜನೆ ಎಂದರೇನು ಅಂತ ಕೇಳಿದ್ದಾರೆ. ಒಂದೇ ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣತಿ, ಕೌಶಲ್ಯ ಹಾಗೂ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡೋದಕ್ಕೆ ಶ್ರಮ ವಿಭಜನೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಹೆಣ್ಣು ಭ್ರೂಣ ಹತ್ಯೆಯನ್ನು ಅರ್ಥೈಸಿರಿ ಅಂತ ಕೇಳಿದ್ದಾರೆ. ಈ ಹೆಣ್ಣು ಭ್ರೂಣ ಹತ್ಯೆ ಗರ್ಭದಲ್ಲಿರುವ ಭ್ರೂಣ ಹೆಣ್ಣು ಭ್ರೂಣದೊಂದಿಗೆ ಇದ್ದು ತಂದೆ ತಾಯಿಯವರಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲೇ ಕೊಂದು ಹಾಕೋದಕ್ಕೆ ಏನಂತ ಕರೀತಾರೆ, ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾರೆ. ಇನ್ನು ರಾಷ್ಟ್ರೀಯ ವಿದ್ಯುತ್ ಜಾಲ ವ್ಯವಸ್ಥೆಯ ಸ್ಥಾಪನೆಯ ಉದ್ದೇಶವೇನು ಅಂತ ಕೇಳಿದರು. ಇದು ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲಿಕ್ಕೆ ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣವನ್ನು ಮಾಡುವ ಉದ್ದೇಶದಿಂದ ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ವಿತ್ತೀಯ ಕೊರತೆಯ ಸೂತ್ರ ಕೇಳಿದ್ದಾರೆ. ವಿತ್ತೀಯ ಕೊರತೆ = ಕಂದಾಯ ಆದಾಯ ಪ್ಲಸ್ ತಾಲೇತರ ಬಂಡವಾಳ ಆದಾಯ ಮೈನಸ್ ಒಟ್ಟು ವೆಚ್ಚ. ಇನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಉದ್ದೇಶ ಕೇಳಿದ್ದಾರೆ. ಅದು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸ್ತದೆ, ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನು ಕೇಂದ್ರೀಕರಿಸ್ತದೆ. ಇದು 1978ರಲ್ಲಿ ಸ್ಥಾಪನೆಯಾಯಿತು ಅಂತ ಬರೀಬೇಕು. 2 ಮಾರ್ಕ್ಸ್ ಕ್ವಶನ್ಸ್. ಪ್ರಶ್ನೆ 17, ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ಕೇಳಿದ್ದಾರೆ. ಇಲ್ಲಿ ಈ ಬಕ್ಸಾರ್ ಕದನದಲ್ಲಿ ಸೋತ ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಮರಾಠರನ್ನು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನ ಮೇಲೆ ಕೂರಿಸ್ತಾನೆ. ಆಗ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಡ್ತಾನೆ. ಇದರಿಂದ ಮರಾಠ ಮತ್ತು ಬ್ರಿಟಿಷರ ನಡುವೆ ವೈರತ್ವ ಆಗ್ತದೆ. ಇದೇ ಘಟನೆ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಗಿ ಪರಿಗಣಿಸ್ತದೆ. ಮುಂದಿನ ಪ್ರಶ್ನೆ, ಈ ನಾಜಿ ಸಿದ್ಧಾಂತ ಜರ್ಮನಿಯನ್ನು ಹಾಳು ಮಾಡಿತು, ಸ್ಪಷ್ಟೀಕರಿಸಿ ಅಂತ ಕೇಳ್ತಾರೆ. ಈ ಜಗತ್ತಿನಲ್ಲಿ ಜರ್ಮನ್ ಆರ್ಯ ಜನಾಂಗವೇ ಶ್ರೇಷ್ಠ ಅಂತ ಬಿಂಬಿಸ್ತಾರೆ. ಯಹೂದಿಗಳು ಜಗತ್ತನ್ನು ನಿಯಂತ್ರಿಸ್ತಾರೆಂಬ ಭಯ ಬಿತ್ತುತ್ತಾನೆ. ಜನಾಂಗವಾದವನ್ನು ಮುಂದಿಡ್ತಾನೆ. ಜಗತ್ತನ್ನು ಆಳ್ವಿಕೆ ಮಾಡಲು ಕೇವಲ ಜರ್ಮನರು ಮಾತ್ರ ಯೋಗ್ಯರು ಅಂತ ಹೇಳ್ತಾರೆ. ಜರ್ಮನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದು ಸರ್ಕಾರದ ಆಧಾರದ ಸ್ತಂಭ. ಇದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡ್ತದೆ, ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಮಾಡ್ತದೆ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸ್ತದೆ,
ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಕೆಲಸ ಮಾಡ್ತದೆ, ಸಾರ್ವಜನಿಕ ನೀತಿಗಳನ್ನು ಅನುಷ್ಠಾನ ಮಾಡ್ತದೆ. ಯಾವುದಪ್ಪ ಅಂದರೆ ಸಾರ್ವಜನಿಕ ಆಡಳಿತ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಉದ್ದೇಶ ಸಾಧನೆಗಳನ್ನು ಕೇಳಿದ್ದಾರೆ. ಇದು ಕೊರಿಯಾ ವಿವಾದ, ಸೂಯೆಜ್ ಕಾಲುವೆ ಬಿಕ್ಕಟ್ಟು ಮತ್ತು ವಿಯೆಟ್ನಾಂ ಸಮಸ್ಯೆಗಳನ್ನು ಬಗೆಹರಿಸದ, ಕಾಶ್ಮೀರ ಸಮಸ್ಯೆ, ಪ್ಯಾಲೆಸ್ತೈನ್ ಇಸ್ರೇಲ್ ವಿವಾದಗಳನ್ನು ಪರಿಹರಿಸದ, ನಿಶಸ್ತ್ರೀಕರಣ ಸಾಧನೆ ಮಾಡದ, ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮೂಲಕ ಆರ್ಥಿಕ ಮತ್ತು ವ್ಯಾಪಾರ ಸಮಸ್ಯೆಗೆ ವ್ಯವಹಾರ ಕೊಟ್ಟದ, WHO ಮೂಲಕ ರೋಗಗಳ ನಿವಾರಣೆಯನ್ನು ಮಾಡದ. ಮುಂದಿನ ಪ್ರಶ್ನೆ, ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಇದು ಮಹಿಳೆಯರ ನಂಬಿಕೆ, ಸಹಕಾರ ಆಧಾರಿತ ಸಮೂಹ, ಮಹಿಳೆಯರನ್ನು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡಿದ್ದಾರೆ. ಸಮಾನ ಹಕ್ಕು, ಅವಕಾಶ, ಹೊಣೆಗಾರಿಕೆಯನ್ನು ಏನು ಮಾಡೋದಪ್ಪ ಅಂದ್ರೆ ಈ ಮಹಿಳಾ ಸ್ವಸಹಾಯ ಸಮೂಹಗಳು ಮಹಿಳೆಯರಿಗೆ ಒದಗಿಸಿ ಕೊಟ್ಟಿದ್ದಾವೆ. ಮುಂದಿನ ಪ್ರಶ್ನೆ, ಬಾಲಕಾರ್ಮಿಕ ಸಮಸ್ಯೆಯಿಂದ ಆಗುವ ಪರಿಣಾಮಗಳನ್ನು ಕೇಳಿದ್ದಾರೆ. ಇದು ಮಾನಸಿಕ, ಭಾವನಾತ್ಮಕ, ಶೈಕ್ಷಣಿಕ, ವೈದ್ಯಕೀಯ ಕಾಳಜಿನೇ ಇರೋದಿಲ್ಲ. ದೈಹಿಕವಾಗಿ, ಮಾನಸಿಕವಾಗಿ ಹಿಂಸೆ, ಅನಾರೋಗ್ಯ, ಪೌಷ್ಟಿಕ ಆಹಾರದ ಕೊರತೆ, ವೈದ್ಯಕೀಯ ಸೌಲಭ್ಯದ ಕೊರತೆ ಅಂತ ಬರ್ತದೆ. 21ನೇ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯು ಆರ್ಥಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ ಹೇಗೆ ಅಂತ ಕೇಳಿದ್ದಾರೆ. ಇಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲಗಳಿದ್ದಾವೆ. ನದಿಗಳು, ಜಲಪಾತಗಳ ಉಗಮವಾಗದ, ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗದೆ ಅನ್ನೋತಕ್ಕಂಥ ಅಂಶಗಳನ್ನು ನೀವು ಬರೀಬೇಕು. 22ನೇ ಪ್ರಶ್ನೆ, ಭತ್ತದ ಬೆಳೆಗೆ ಬೇಕಾದ 4 ಭೌಗೋಳಿಕ ಅಂಶಗಳನ್ನು ಕೇಳಿದ್ದಾರೆ. 25 ಸೆಲ್ಸಿಯಸ್ ಉಷ್ಣಾಂಶ, 100ರಿಂದ 200 ಸೆಂಟಿಮೀಟರ್ ಮಳೆ, ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣು, ಬೆಳೆಯ ಕೊಯ್ಲಿಗೆ ಬರುವವರೆಗೆ ಪೈರಿನ ತಳದಲ್ಲಿ ನೀರು, ಸಮತಟ್ಟಾದ ಭೂಮಿ ಅನ್ನೋದನ್ನು ಬರೀಬೇಕು. ಇನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಒಳಗೊಂಡಿರುವ ಅಂಶಗಳನ್ನು ಕೇಳಿದ್ದಾರೆ. ಹೆಚ್ಚುವರಿ ಇಳುವರಿಯ ಬೀಜ, ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕ, ನೀರಾವರಿ ಸೌಲಭ್ಯ, ಆಮೇಲೆ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನವನ್ನು ನಾವು ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತಲೇ ಕರಿತೀವಿ. 24ನೇ ಪ್ರಶ್ನೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ 4 ಉದ್ದೇಶಗಳನ್ನು ತಿಳಿಸ್ರಿ. ಇದು ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ಕೊಡ್ತದೆ, ಅಪಾಯಕಾರಿ ವಸ್ತುಗಳ ತಯಾರಿಕೆ ತಪ್ಪಿಸ್ತದೆ, ಮಾರುಕಟ್ಟೆ ಅನುಚಿತ ಪದ್ಧತಿಗೆ ತಡೆ ಕೊಡ್ತದೆ, ಗುಣಮಟ್ಟ, ಅಳತೆ, ತೂಕ, ಬೆಲೆ ಮೇಲೆ ನಿಗಾ ಇಡ್ತದೆ, ಬಳಕೆದಾರರು ತೊಂದರೆಗೆ ಒಳಗಾದಲ್ಲಿ ಸೂಕ್ತ ಪರಿಹಾರ ಕೊಡ್ತದೆ, ಗ್ರಾಹಕ ಶಿಕ್ಷಣ ಮೂಲಕ ಜನರಲ್ಲಿ ಜಾಗೃತಿ ಕೊಡ್ತದೆ ಅಂತಕ್ಕಂಥ ಅಂಶವನ್ನು ಬರೀಬೇಕು. 3 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗ್ತೀನಿ. ಪ್ರಶ್ನೆ 25, ಮಾರ್ತಾಂಡ ವರ್ಮ ಭಾರತದಲ್ಲಿ ಡಚ್ಚರ ಅಧಿಕಾರದ ಅವನತಿಗೆ ಕಾರಣ ಆದ ಹೇಗೆ ಅಂತ ಕೇಳಿದ್ದಾರೆ. ಈತ ವೈನಾಡ ಸಂಸ್ಥಾನವನ್ನು ಆಳಿದ್ದ, ಸುತ್ತಮುತ್ತಲಿನ ಸಂಸ್ಥಾನ ಮತ್ತು ಪರಕೀಯರಿಂದ ರಕ್ಷಣೆ ಮಾಡಿದ, ರಾಜಧಾನಿ ಪದ್ಮನಾಪುರದಿಂದ ತಿರುವಂತನಪುರಕ್ಕೆ ಸ್ಥಳಾಂತರ ಮಾಡಿದ, ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆದ, ನೆಡುಮಂಗಡ ಕೊಟ್ಟಾರಕರನ್ನು ವಶಪಡಿಸಿಕೊಂಡ, ಕೊಟ್ಟಾರಕರ ಸಂಸ್ಥಾನ ಮುಂದಿಟ್ಟುಕೊಂಡು ಡಚ್ಚರ ಮೇಲೆ ಯುದ್ಧ ಮಾಡ್ತಾನೆ, ಕೊಚ್ಚಿ ಸಾಂಬಾರ್ ಪದಾರ್ಥಗಳ ಕೇಂದ್ರವನ್ನಾಗಿ ಮಾಡ್ತಾನೆ, ತಿರುವಾಂಕೂರು ಶ್ರೀಮಂತ ಸಂಸ್ಥಾನವಾಗಿ ಹೊರಹೊಮ್ಮುತ್ತದೆ ಅನ್ನೋದನ್ನು ಅಂಶವನ್ನು ಬರೀಬೇಕು. 26ನೇ ಪ್ರಶ್ನೆ, ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳನ್ನು ವಿವರಿಸಿರಿ. ಇದು ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿಯುತ ಸರ್ಕಾರ ಕೊಡ್ತದೆ, ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ, ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕಕ್ಕೆ ಅವಕಾಶ, ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಯನ್ನು ಮಾಡ್ತದೆ, ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡೆ ಮಾಡ್ತದೆ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಕೊಡ್ತದೆ. ಮುಂದಿನ ಪ್ರಶ್ನೆ, ಆ್ಯನಿ ಬೆಸೆಂಟರ ಕೊಡುಗೆಗಳನ್ನು ಕೇಳಿದ್ದಾರೆ. ಆ್ಯನಿ ಬೆಸೆಂಟ್ ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಕೈಗೊಳ್ತಾರೆ. ಭಾರತೀಯರ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇತ್ತು, ಸಮಾನತೆ ಮತ್ತು ವಿಶ್ವ ಸೋದರತೆಯನ್ನು ವೃದ್ಧಿ ಮಾಡ್ತಾರೆ, ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ, ನ್ಯೂ ಇಂಡಿಯಾ ಪತ್ರಿಕೆ ಆರಂಭ, ಹೋಮ್ ರೂಲ್ ಚಳವಳಿ, ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿ ಸಹಿತ ಕೆಲಸವನ್ನು ಇವರು ಮಾಡಿದ್ದಾರೆ. ಇನ್ನು ವಿದೇಶಾಂಗ ನೀತಿಯ ಮೂಲತತ್ವಗಳನ್ನು ಕೇಳಿದ್ದಾರೆ. ಇದು ವಸಾಹತುಶಾಹಿತ್ವಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತದೆ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಆಲಿಪ್ತ ನೀತಿ, ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ಕೊಡ್ತದೆ, ನಿಶಸ್ತ್ರೀಕರಣಕ್ಕೆ ಬೆಂಬಲ ಕೊಡ್ತದೆ, ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲವನ್ನು ವಿದೇಶಾಂಗ ನೀತಿ ಒಳಗೊಂಡದ. 28 ಅಸ್ಪೃಶ್ಯತಾ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾದವು. ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ 1955 ಜಾರಿಗೆ ಬಂದಿದೆ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976 ಜಾರಿ ಮಾಡದ. ಸಾರ್ವತ್ರಿಕ ಮತದಾನದ ಮತ್ತು ಸಮಾನತೆ ಹಕ್ಕನ್ನು ಒಳಗೊಂಡದ. ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗಾವಕಾಶದಲ್ಲಿ ಮೀಸಲಾತಿ, ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ. ಇನ್ನು ಮಂದಗಾಮಿಗಳ ಬೇಡಿಕೆಗಳನ್ನು ಕೇಳಿದ್ದಾರೆ. ಜನರಿಗೆ ರಾಜಕೀಯ ಶಿಕ್ಷಣ ಕೊಡೋದು, ಸಮಸ್ಯೆಗಳ ಬಗ್ಗೆ ಚರ್ಚೆ, ಸರ್ಕಾರಕ್ಕೆ ಮನವಿ, ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚ ಕಡಿಮೆ, ಉತ್ತಮ ಶಿಕ್ಷಣ ಕೊಡೋದು, ಬಡತನದ ಬಗ್ಗೆ ಅಧ್ಯಯನ ಮಾಡೋದು,
ಇವರ ಕಾಲವನ್ನು ಉದಾರ ರಾಷ್ಟ್ರವಾದದ ಕಾಲ ಅಂತಲೇ ಕರಿತೀವಿ. 30ನೇ ಪ್ರಶ್ನೆ, ಮಾನವ ಮತ್ತು ಪರಿಸರಕ್ಕೆ ಅರಣ್ಯಗಳು ಬಹಳಷ್ಟು ಉಪಯುಕ್ತ, ಸ್ಪಷ್ಟೀಕರಿಸಿ. ಇವು ಶುದ್ಧ ವಾಯು, ಆಹಾರ, ಮೇವನ್ನು ಕೊಡ್ತವ, ಉತ್ತಮವಾಗಿ ಮಳೆ ತರಿಸ್ತವ, ಮಣ್ಣಿನ ಸವೆತದ ನಿಯಂತ್ರಣ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯದ ತಾಣವಾಗಿದ್ದಾವ, ಔಷಧೀಯ ಸಸ್ಯಗಳ ಆಗರ, ಪ್ರವಾಸಿಗರ ಆಕರ್ಷಣೆ, ಉದ್ಯೋಗಾವಕಾಶಗಳು ಒದಗಿಸ್ತದ, ಜೈವಿಕ ಪರಿಸರದ ಸಮತೋಲನವನ್ನು ಕಾಪಾಡ್ತದೆ. ಮುಂದಿನ ಪ್ರಶ್ನೆ, ಕೈಗಾರಿಕೆ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಬರೀರಿ. ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರು ಸೌಲಭ್ಯ, ತಾಂತ್ರಿಕತೆ, ಸರ್ಕಾರದ ನೀತಿ ಮತ್ತು ನಿಯಮ ಅನ್ನೋದು ಉತ್ತರ. ಮುಂದೆ ಭೂಕಂಪದ ಪರಿಣಾಮಗಳನ್ನು ಕೇಳಿದ್ದಾರೆ. ಇದು ಜನರ ಸಾವು ನೋವು, ಆಸ್ತಿಪಾಸ್ತಿಗಳನ್ನು ಹಾನಿ ಮಾಡ್ತದೆ, ಸಾರಿಗೆ ಸಂಪರ್ಕ ಕಡಿತ, ರೋಗಗಳನ್ನು ಹರಡಿಸ್ತದೆ, ಸಾಗರದ ಅಲೆಗಳು ದಡಗಳಿಗೆ ಬಂದು ಅಪ್ಪಳಿಸ್ತವೆ, ಸುನಾಮಿ, ನದಿಗಳು ದಿಕ್ಕನ್ನು ಬದಲಾವಣೆಯನ್ನು ಹೊಂದುತ್ತವೆ. 32, ಅಂಚೆ ಕಚೇರಿಯು ಬ್ಯಾಂಕ್ನಂತೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಹೇಗೆ ನಿರೂಪಿಸ್ತೀರಿ ಅಂತ ಕೇಳಿದ್ದಾರೆ. ಇದು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಕೊಡ್ತದೆ, ಅಂಚೆ ಉಳಿತಾಯ ಪತ್ರ ಕೊಡ್ತದೆ, ಕಿಸಾನ್ ವಿಕಾಸ್ ಪತ್ರಗಳನ್ನು ಕೊಡ್ತದೆ, ಮಾಹೆಯಾನ ತೀರು ಠೇವಣಿಗಳು, ಅಂಚೆ ವಿಮೆ, ನಿವೃತ್ತಿ ವೇತನ, ಹಣ ವರ್ಗಾವಣೆ, ಭಾರತೀಯ ಅಂಚೆ ಪಾವತಿ ವ್ಯವಸ್ಥೆ ಅಂತಕ್ಕದ್ದನ್ನು ಬರಿಬೇಕು. ಮುಂದಿನ ಪ್ರಶ್ನೆ, ದೇಶದ ಆರ್ಥಿಕತೆ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ಪ್ರಮುಖ ಪಾತ್ರ ವಹಿಸ್ತಾರೆ, ಸಮರ್ಥಿಸಿರಿ. ಜನರ ಅನುಪಯುಕ್ತ ಉಳಿತಾಯಗಳ ಬಂಡವಾಳ ರೂಪದಲ್ಲಿ ನಿರ್ಮಾಣ, ಸ್ವಯಂ ಉದ್ಯೋಗ ಪ್ರಾರಂಭ, ಅಧಿಕ ಪ್ರಮಾಣದ ಉದ್ಯೋಗಗಳನ್ನು ಕೊಡ್ತಾರೆ, ದೇಶದ ನಿವ್ವಳ ದೇಶೀಯ ಉತ್ಪನ್ನ ತಲಾವರಮಾನ ಹೆಚ್ಚಳ, ಬಂಡವಾಳ ಮತ್ತು ಕೌಶಲ್ಯವನ್ನು ಒಟ್ಟುಗೂಡಿಸ್ತಾರೆ, ಹೊಸ ವಸ್ತು ಮತ್ತು ಸೇವೆಗಳ ರೂಢಿ, ಉತ್ತಮ ವಸ್ತುಗಳನ್ನು ಕಡಿಮೆ ದರದಲ್ಲಿ ಜನರಿಗೆ ಒದಗಿಸ್ತಾರೆ, ಕೈಗಾರಿಕೆ ಅಭಿವೃದ್ಧಿ, ಆದಾಯ ಮತ್ತು ಸಂಪತ್ತು ಕೇಂದ್ರೀಕರಣ ಕಡಿಮೆ, ರಫ್ತು ವ್ಯಾಪಾರದ ಹೆಚ್ಚಳ. ಇನ್ನು ಪಂಚಾಯತ್ ರಾಜ್ ಸಂಸ್ಥೆಗಳು ಗ್ರಾಮಗಳ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಿದ್ದಾವೆ ಅಂತ ಕೇಳಿದ್ದಾರೆ. ಗ್ರಾಮಗಳಿಗೆ ರಸ್ತೆ, ಚರಂಡಿ, ಕುಡಿಯೋ ನೀರು, ಬೀದಿ ದೀಪವನ್ನು ಕೊಡ್ತದೆ, ಮೂಲಸೌಕರ್ಯದ ಅಭಿವೃದ್ಧಿ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ, ಕೃಷಿ, ಪಶುಪಾಲನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಕೆರೆ ಕಟ್ಟೆಗಳ ನಿರ್ಮಾಣ, ಹೂಳು ತೆಗೆಯೋದು, ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆ ಅಭಿವೃದ್ಧಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಜಾರಿ, ಇಂದಿರಾ ಆವಾಸ್, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಜಾರಿ, ಸುವರ್ಣ ಗ್ರಾಮೋದಯ ವಸತಿ ಯೋಜನೆ ಜಾರಿ, ಪಡಿತರ ವ್ಯವಸ್ಥೆಯನ್ನು ಬಲಪಡಿಸಿದವ, ಗ್ರಾಮಗಳಲ್ಲಿ ವಯೋವೃದ್ಧರು, ಅಂಗವಿಕಲರು, ವಿಧವೆಯರಿಗೆ ಸೌಲಭ್ಯ, ಗ್ರಾಮೀಣ ಜಾತ್ರೆ, ಹಬ್ಬ ಹರಿದಿನಗಳ ಆಯೋಜನೆ, ಸಮಾಜ ಕಲ್ಯಾಣ ಕಾರ್ಯಕ್ರಮ ಅಂತ ಬರೆದ್ರೆ ಸಾಕು. ಇನ್ನು ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸ ಕೇಳಿದರೆ, ವೈಯಕ್ತಿಕ ಹಣಕಾಸು ವೈಯಕ್ತಿಕ ಆದಾಯಕ್ಕೆ ಸಂಬಂಧಿಸಿದರೆ, ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಕ್ಕೆ ಸಮ. ಇದು ಇದರ ಆದಾಯ ಅಂದಾಜು ಮಾಡ್ತಾರೆ, ಇದನ್ನು ವೆಚ್ಚವನ್ನು ಅಂದಾಜು ಮಾಡಿ ತಕ್ಕಂತೆ ಆದಾಯವನ್ನು ಹೊಂದಿಸ್ತಾರೆ. ಇದು ಗೌಪ್ಯವಾಗಿರ್ತದೆ, ಇದನ್ನು ಚರ್ಚೆ ಮಾಡ್ತಾರೆ. ಇದರ ಉಳಿತಾಯ ಮಾಡಿದರೆ ವೈಯಕ್ತಿಕ ಪ್ರಗತಿ, ಇದನ್ನು ಉಳಿತಾಯ ಮಾಡಿದರೆ ದೇಶಕ್ಕೇನೆ ಕುಂಠಿತ. ಇನ್ನು 4 ಮಾರ್ಕ್ಸ್ ಕ್ವಶನಲ್ಲಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯ ಸೈನಿಕರು ಜಯಗಳಿಸಲು ವಿಫಲರಾದರು ಕೇಳಿದರೆ, ಇದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ವಿಫಲತೆಗೆ ಕಾರಣಗಳನ್ನು ಬರೀಬೇಕು. ಆಲ್ರೆಡಿ ಕಾರಣಗಳಿದ್ದಾವೆ, 9 ಕಾರಣಗಳನ್ನು ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್, ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ಕೇಳಿದರೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಚಿಕ್ಕದೇವರಾಜ ಒಡೆಯರ ಸಾಧನೆಗಳು, ರಾಜರಾಜ ಒಡೆಯರ ಸಾಧನೆಗಳು, ಇದು ಕೂಡ ಒಂದು 8 ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಬರಿಬೇಕಾಗ್ತದೆ, ಅಂಕಗಳನ್ನು ಕೊಡ್ತಾರೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ ಕೇಳಿದ್ದಾರೆ. ವೆರಿ ಸಿಂಪಲಾಗಿ ನೀವೇನು ಮಾಡ್ಬೋದು, ಅಷ್ಟು ಪಾಯಿಂಟ್ಸ್ಗಳನ್ನು ಬರೆದು ಸ್ಕೋರ್ಗಳನ್ನು ಮಾಡ್ಬೋದು. ಇದು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಇತ್ತು. ಇನ್ನು ಲಿಂಗತ್ವ, ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಕೈಗೊಂಡಿರೋ ಕ್ರಮಗಳನ್ನು ಕೇಳಿದರೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇಷ್ಟು ಎಲ್ಲ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಅದರಲ್ಲಿ ನೀವು ಒಂದು 8ಗಳನ್ನು ಬರೆದರೂ ಕೂಡ ಅಂಕಗಳನ್ನು ತಗೊಳ್ತೀರಿ. ಮಣ್ಣು ಸಂರಕ್ಷಣಾ ಕ್ರಮಗಳನ್ನು ಕೇಳಿದ್ದಾರೆ. ಸೊ ಮಣ್ಣು ಸಂರಕ್ಷಣಾ ಕ್ರಮಗಳನ್ನು ಕೂಡ ಇದೆ, ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಲಾಸ್ಟ್, ನಿಮಗೆ ನೀಡಿರೋ ಭಾರತದ ನಕ್ಷೆಯಲ್ಲಿ 5 ಸ್ಥಳಗಳನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಟೋಟಲಿ ಸ್ಥಳಗಳನ್ನು ನೋಡ್ಕೊಡ್ರಿ, 7 ಇದ್ದಾವೆ. ಇದರಲ್ಲಿ ನಾವು ಕೂಡ ಗುರುತಿಸಿದ್ದೀವಿ. ಇಂದಿರಾ ಕೋಲದ, ಕೋಶಿ ಯೋಜನೆ, ನರೋರಾ, ಅರಾವಳಿ ಪರ್ವತ ಶ್ರೇಣಿ, 2030 ಉತ್ತರ ಅಕ್ಷಾಂಶ, ಕೋಶಿ ಯೋಜನೆ, ಬಾಂಬೆ ಹೈ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದ ನಿಲ್ದಾಣ. ಇಷ್ಟಿತ್ತು ಈ ಕ್ವಶನ್ ಪೇಪರ್ಲಿರ್ತಕ್ಕಂಥ